Good morning, students. Myself, Punita. Students, in previous class, we learned about first chapter, our Karnataka. In this class, I am here to explain the second chapter, important dynasties of South India. Important dynasties of South India. Listen carefully. In this lesson, the achievements of the famous kings from Shatavahanas, Kadamba, Ganga, Chalukya, Pallava, Chola, Rashtrakuta, Kalyana Chalukya, and the last one is Vaisala dynasties are described. Listen students, you first ಲಾಸ್ಟ್ ಸೆಮ್ಮಲ್ಲಿ ನಾವು ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ನಾರ್ತ್ ಇಂಡಿಯಾದಲ್ಲಿ ಬರುವಂತಹ ಡೈನಸ್ಟೀಸ್ ಯಾವುದು ಅನ್ನೋದನ್ನ ನಾವು ನೋಡ್ಕೊಂಬಂದಿದ್ವಲ್ವ. ಸೊ ಈ ಸೆಕೆಂಡ್ ಸೆಮ್ಮಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಸೆಕೆಂಡ್ ಚಾಪ್ಟರ್ ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಪ್ರಮುಖ ರಾಜ ಮನೆತನಗಳು ಅಂತ ನಾವು ಹೇಳ್ಬೋದು. ಲಿಸನ್, ಹಾಗಾದರೆ ಯಾವ ಡೈನಸ್ಟೀಸ್ ಬರುತ್ತೆ ವೆರಿ ಇಂಪಾರ್ಟೆಂಟ್ ಆಗಿ ಅಂತಂದರೆ ಫಸ್ಟ್ ಒನ್ ಶಾತವಾಹನ, ಸೆಕೆಂಡ್ ಒನ್ ಕದಂಬ, ಗಂಗಾ, ಚಾಲುಕ್ಯ, ಪಲ್ಲವ, ಚೋಳ, ರಾಷ್ಟ್ರಕೂಟ, ಕಲ್ಯಾಣ ಚಾಲುಕ್ಯ, ಆ್ಯಂಡ್ ಲಾಸ್ಟ್ ಒನ್ ಡೈನಸ್ಟಿ ಯಾವುದು ಅಂದರೆ ಹೊಯ್ಸಳ ಡೈನಸ್ಟಿ. The contribution of these dynasties to art, architecture, writing, literature, education, economic and social fields is also discussed. Listen, ಹಾಗೆಯೇ ಈ ಒಂದು ಮನೆತನಗಳ ಒಂದು ಕಾಂಟ್ರಿಬ್ಯೂಷನ್ಸು ಲಿಟ್ರೇಚರಲ್ಲಿರ್ಬೋದು, ರಿಲಿಜಿಯನಲ್ಲಿರ್ಬೋದು, ಎಜುಕೇಷನ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಫೀಲ್ಡ್ಸಲ್ಲಿ ಇವರ ಒಂದು ಅಚೀವ್ಮೆಂಟ್ಸ್ ಏನು, ಕಾಂಟ್ರಿಬ್ಯೂಷನ್ಸ್ ಏನು ಅನ್ನೋದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದು. ಓಕೆ, ಯು ಲಿಸನ್ ಸ್ಟೂಡೆಂಟ್ಸ್. First one, dynasty. Today we are going to discuss about first dynasty, Shatavahana dynasty, Shatavahanas. Okay, you see the Shatavahana empire, ಅವರ ಒಂದು ಸಾಮ್ರಾಜ್ಯ Shatavahanas. Listen, the most important dynasties that ruled in South India is Shatavahanas after Mauryas. Listen students, the important dynasties that ruled in South India is Shatavahanas after Mauryas. ಹಾಗೆಯೇ ಮೌರ್ಯರ ನಂತರ ಈ ಒಂದು ದಕ್ಷಿಣ ಭಾರತದ ಒಂದು ಆಳ್ವಿಕೆ ನಡೆಸಿದಂತಹ ಪ್ರಮುಖವಾದಂಥ ಒಂದು ಮನೆತನ ಯಾವುದು ಅಂತಂದರೆ ಈ ಶಾತವಾಹನಸ್ ಅಂತ ಕೂಡ ನಾವು ಹೇಳ್ಬೋದು. ಶಾತವಾಹನಸ್ ಆರ್ ಬಿಲೀವ್ಡ್ ಟು ಬಿ ಕನ್ನಡಿಗಸ್. ಹಾಗೆಯೇ ಈ ಒಂದು ಶಾತವಾಹನದವರು ಏನಾಗಿದ್ದರು ಅಂದರೆ ಮೂಲತಃ ಅವರು ಕನ್ನಡದ ಒಂದು ಮೂಲದವರು ಅಂತ ಕೂಡ ನಾವು ಹೇಳ್ಬೋದು. ಶಾತವಾಹನಸ್ ನೇಮ್ ಆಫ್ ದೀಸ್ ಕಿಂಗ್ಸ್ ಆರ್ ಸೆಡ್ ಟು ಬಿ ಇನ್ ಕನ್ನಡ. ಹಾಗೆಯೇ ಈ ಒಂದು ಮನೆತನದ ರಾಜರ ಹೆಸರುಗಳು ಕೂಡ ಏನಾಗಿದ್ವು ಅಂದರೆ ಕನ್ನಡದ ಹೆಸರುಗಳಾಗಿದ್ವು. ಸೊ ಹಾಗಾಗಿ ನಾವು ಏನಂತ ಕನ್ಸಿಡರ್ ಮಾಡ್ಬೋದು ಅಂತಂದರೆ ನಾವು ಇವರೆಲ್ಲ ಕನ್ನಡಿಗಸ್ ಅಂತಲೂ ಕೂಡ ಕನ್ನಡ ಮೂಲದವರು ಅಂತ ನಾವು ಕನ್ಸಿಡರ್ ಮಾಡ್ಬೋದಲ್ವಾ. ಸೊ ಲಿಸನ್, ಹಾಗೆಯೇ ಫಾರ್ ಎಕ್ಸಾಂಪಲ್ ನಾವು ಆಲ ಇರ್ಬೋದು, ನೆಕ್ಸ್ಟ್ ಒನ್ ಪುಲುಮಾವಿ, ನೆಕ್ಸ್ಟ್ ನಾಗನೀಕ ಅಂತ ಹೇಳ್ಬೋದು. ಇವೆಲ್ಲವೂ ಕೂಡ ಕನ್ನಡದ ಪದಗಳಲ್ವ. ಸೊ ಹಾಗೆಯೇ ದ ಕ್ಯಾಪಿಟಲ್ ಆಫ್ ಶಾತವಾಹನಸ್ ಈಸ್ ಪೈಥಾನ್ ಆರ್ ಪ್ರತಿಸ್ಥಾನ್. ಹಾಗೆಯೇ ದ ಕ್ಯಾಪಿಟಲ್ ಆಫ್ ಶಾತವಾಹನಸ್ ಈಸ್ ಪೈಥಾನ್ ಆರ್ ಪ್ರತಿಷ್ಠಾನ್. ಈ ಶಾತವಾಹನಸ್ ಏನಿದ್ರಲ್ವ, ಸೊ ಈ ಶಾತವಾಹನ ಡೈನಸ್ಟಿಯ ಒಂದು ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು ಅಂದರೆ ಪೈಥಾನ್ ಆರ್ ಪ್ರತಿಷ್ಠಾನ್. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಕೂಡ ಇದು ನಿಮಗೆ ರೈಸ್ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ ಸ್ಟೂಡೆಂಟ್ಸ್? 1 ಮಾರ್ಕ್ಸ್ ಕ್ವಶನ್ ಇದು. The greatest king of this dynasty was Gautami
ಪುತ್ರ ಶಾತಕರ್ಣಿ. ಹಾಗೆಯೇ ಈ ಒಂದು ಮನೆತನದ ಗ್ರೇಟೆಸ್ಟ್ ಕಿಂಗ್ ಆಫ್ ದಿಸ್ ಡೈನಸ್ಟಿ ವಾಸ್ ಗೌತಮಿ ಪುತ್ರ ಶಾತಕರ್ಣಿ. ಈ ಒಂದು ಸಾಮ್ರಾಜ್ಯದ ಈ ಒಂದು ಮನೆತನದ ಶ್ರೇಷ್ಠ ದೊರೆ ಯಾರು ಅಂದರೆ ಗೌತಮಿ ಪುತ್ರ ಶಾತಕರ್ಣಿ. ಈ ಬ್ರಾಟ್ ಬ್ಯಾಕ್ ಟು gallery of ಶಾತವಾಹನಸ್ ವಿಚ್ ವಾಸ್ ಇನ್ ಬ್ರಿಂಕ್ ಆಫ್ ಡಿಕ್ಲೀನ್. ಹಾಗೆಯೇ ಈತನ ಅವನತಿಯ ಹಂಚಿನಲ್ಲಿದ್ದಂತಹ ಶಾತವಾಹನ ಮನೆತನವನ್ನು ಮತ್ತೆ ಪ್ರಬುದ್ಧಮಾನಕ್ಕೆ ತಂದಂಥವನು. ಸೊ ಲಿಸನ್ ಸ್ಟೂಡೆಂಟ್ಸ್, ಈ ಪಾಠದಲ್ಲಿ ನಿಮಗೆ 2ರಿಂದ 3 ಕ್ವಶನ್ ರೈಸ್ ಆಗುತ್ತೆ. ಗ್ರೇಟೆಸ್ಟ್ ಕಿಂಗ್ ಯಾರು ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿ. ಹಾಗೆಯೇ ಈ ಒಂದು ಅವರ ಒಂದು ಕ್ಯಾಪಿಟಲ್ ಸಿಟಿ ಯಾವುದು ಅಂತಂದರೆ ಈ ಒಂದು ಪ್ರತಿಷ್ಠಾನ್ ಅಥವಾ ಪೈಥಾನ್ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆನಾ. ಹಾಗೆಯೇ ನೇಮ್ ಆಫ್ ದೀಸ್ ಕಿಂಗ್ಸ್ ಆರ್ ಸೆಟ್ ಟು ಬಿ ಕನ್ನಡಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲು ಹಾಲ, ನೆಕ್ಸ್ಟ್ ಒನ್ ಪುಲುಮಾವಿ, ನಾಗನೀಕ. 3 ಕ್ವಶನ್ ಇಲ್ಲಿ ನಿಮಗೆ ರೈಸ್ ಆಗುತ್ತೆ. ಲಿಸನ್, ಶಾತವಾಹನ ಡೈನಾಸ್ಟಿ. ಲಿಸನ್ ಸ್ಟೂಡೆಂಟ್ಸ್, ಗೌತಮಿ ಪುತ್ರ ಶಾತಕರ್ಣಿ. He defeated many foreign dynasties like Shaka, Yavana, Palva, etc. Listen students, you see Gautami Putra Shatakarni. Gautami Putra Shatakarni defeated many foreign dynasties like ಈ ಒಂದು ವಿದೇಶಿ ರಾಜಮನೆತನಗಳನ್ನು ಕೂಡ ಅವರು ಸೋಲಿಸಿದರು. ಫಾರ್ ಎಕ್ಸಾಂಪಲ್ ನಾವು ಶಕ, ಯವನ, ನೆಕ್ಸ್ಟ್ ಒನ್ ಪಲ್ಹವ ಅಂತ ಹೇಳ್ತಾರೆ. ಇವರೆಲ್ಲರೂ ಯಾರು ಅಂತಂದರೆ ಫಾರಿನ್ ಡೈನಸ್ಟೀಸ್. ಇವ್ರ ಮೇಲೂ ಕೂಡ ಯುದ್ಧ ಮಾಡಿಬಿಟ್ಟು ಇವರನ್ನ ಸೋಲಿಸಿದ್ರು ಅಂತ ನಾವು ಹೇಳ್ಬೋದು. ಈ ರೀಪ್ರಿಂಟೆಡ್ ಈಸ್ ನೇಮ್ ಆನ್ ದಿ ಕಾಯಿನ್ಸ್ ಆಫ್ ಶಕಸ್ ನಹಪಾಣ. ತನ್ನ ಒಂದು ನಾಣ್ಯಗಳ ಶಕರ ನಾಣ್ಯಗಳ ಮೇಲೆ ಏನು ಮಾಡಿದ್ರು ಅಂದರೆ ತನ್ನ ಹೆಸರನ್ನು ರೀಪ್ರಿಂಟ್ ಮಾಡೋದಕ್ಕೂ ಕೂಡ ಅವರು ಹೇಳ್ತಾರೆ. ಇಸ್ ಎಂಪೈರ್ ವಾಸ್ ಎಕ್ಸ್ಟೆಂಡೆಡ್ ಟು ದಿ ರೀಜನ್ ಆಫ್ ಕೊಂಕಣ, ಸೌರಾಷ್ಟ್ರ, ಮಾಳ್ವಾ, ಬಿರಾರ್ಗಳಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಸಾಮ್ರಾಜ್ಯವನ್ನು ಎಕ್ಸ್ಟೆಂಡ್ ಮಾಡಿದರು, ವಿಸ್ತರಿಸಿದರು ಅಂತ ಕೂಡ ನಾವು ಹೇಳ್ಬೋದು. ಸೊ ಈ ವಾಸ್ ಗಿವನ್ ದಿ ಟೈಟಲ್ ತ್ರೈಸಮುದ್ರತೋಯ ಪೀತವಾಹನ. ಈ ವಾಸ್ ಗಿವನ್ ದಿ ಟೈಟಲ್ ತ್ರೈಸಮುದ್ರತೋಯ ಪೀತವಾಹನ ಮೀನ್ಸ್ 3 ಸಮುದ್ರಗಳ ನೀರು ಕುಡಿದ ಕುದುರೆಗಳನ್ನು ವಾಹನವಾಗಿ ಉಳ್ಳಂಥವರು ಅಂತ ನಾವು ಹೇಳಬಹುದು. ಓಕೆನಾ. ತ್ರೈಸಮುದ್ರತೋಯ ಪೀತವಾಹನ. ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ಓಕೆನಾ. ಅವರ ಒಂದು ಟೈಟಲ್ ಯಾವುದು ಅಂತ. ಓಕೆನಾ. ಯಾರ್ದು ಟೈಟಲು? ಗೌತಮಿ ಪುತ್ರ ಶಾತಕರ್ಣಿ. ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ಶಾತವಾಹನಸ್. ಗೌತಮಿ ಪುತ್ರ ಶಾತಕರ್ಣಿ. ಹಾಗೆಯೇ ಅವರಿಗೆ ಬಂದಿರೋ ಅಂತಹ ಒಂದು ಟೈಟಲ್ ಯಾವುದು ಅಂದರೆ ತ್ರೈಸಮುದ್ರತೋಯ ಪೀತವಾಹನ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಶಾತವಾಹನಸ್. ಯು ಫಸ್ಟ್ ಲಿಸನ್ ಕೇರ್ಫುಲಿ. ದ ಶಾತವಾಹನಸ್ ಅವರ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ಕೊಡುಗೆ ಅಂತ ಹೇಳ್ತೀವಲ್ವ. ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ ಯಾವ್ಯಾವುದರಲ್ಲಿ ಕೊಟ್ಟರು? ಫಾರ್ ಎಕ್ಸಾಂಪಲ್ ಅವರು ರಿಲಿಜನಲ್ಲಿ, ಧರ್ಮದಲ್ಲಿರ್ಬೋದು, ಅಥವಾ ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್ ಅಂದರೆ ಸಾಹಿತ್ಯ ಮತ್ತು ಶಿಕ್ಷಣದಲ್ಲೂ ಕೂಡ ಅವರು ಕೊಟ್ಟರು. ಹಾಗೆಯೇ ಆರ್ಕಿಟೆಕ್ಚರಲ್ಲೂ ಕೂಡ ಅವರು ಕೊಟ್ಟರು. ಟ್ರೇಡ್ ಆ್ಯಂಡ್ ಟೌನ್ಸು, ಈ ಒಂದು ವ್ಯಾಪಾರ ಮತ್ತು ಪಟ್ಟಣಗಳಲ್ಲೂ ಕೂಡ ಅವ್ರು ಏನು ಮಾಡಿದರು ಅಂದರೆ ತಮ್ಮ ಒಂದು ಕಾಂಟ್ರಿಬ್ಯೂಷನ್ಸ್ನ ನೀಡಿದರು ಅಂತ ನಾವು ಹೇಳ್ಬೋದು. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ರಿಲಿಜಿಯನ್ ಅಂತ ನಾವು ಹೇಳ್ಬೋದು. ಸಿ ಸ್ಟೂಡೆಂಟ್ಸ್, ಯು ಫಸ್ಟ್ ದೇ ಫಾಲೋಯಿಡ್ ವೈದಿಕ್ ರಿಲಿಜಿಯನ್. ಅವರು ವೈದಿಕ ಧರ್ಮವನ್ನು ಅವರು ಫಾಲೋ ಮಾಡ್ತಾಯಿದ್ರು, ಪಾಲಿಸ್ತಾಯಿದ್ರು. ಆ್ಯಸ್ ಪರ್ ದ ಇನ್ಫಾರ್ಮೇಷನ್ ಈಸ್ ಆ್ಯನ್ ಇನ್ಸ್ಕ್ರಿಪ್ಷನ್. ಅವರ ಒಂದು ಎಲ್ಲವೂ ಕೂಡ ಏನಾಗಿದ್ವು ಅಂತಂದರೆ ಈ ಒಂದು ಶಾತವಾಹನಸ್ಸು ಅವ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಈ ಒಂದು ನಾವು ಇನ್ಸ್ಕ್ರಿಪ್ಷನ್ ಶಾಸನದಿಂದಲೂ ಕೂಡ ನಾವು ತಿಳ್ಕೋಬಹುದಿತ್ತು. ಇಟ್ ಈಸ್ ನೌನ್ ದಟ್ ದೇ ವರ್ ವರ್ಷಿಪಿಂಗ್ ದ ಗಾಡ್ ಪ್ರಾಣವೇಶ್ವರ ಆಫ್ ತಾಳಗುಂದ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಅವರು ಪೂಜಿಸ್ತಿದ್ದಂತಹ ಒಂದು ಪ್ರಣವೇಶ್ವರ
ಅನ್ನುವಂಥ ಒಂದು ದೇವರು ಕೂಡ ಎಲ್ಲಿದೆ ಅಂದರೆ ತಾಳಗುಂದ ಅಂತ ಹೇಳ್ತಾರೆ. ಈ ತಾಳಗುಂದದಲ್ಲಿರುವಂತಹ ಪ್ರಣವೇಶ್ವರ ಅನ್ನುವಂಥ ಒಂದು ದೇವಸ್ಥಾನ ದೇವಾಲಯ ಇದು ತುಂಬಾ ಅವರ ಒಂದು ಪೂಜಿಸುತ್ತಿರುವಂಥ ಒಂದು ದೇವರು ಅಂತ ಹೇಳ್ಬೋದು. ಅದು ಶಿವಮೊಗ್ಗ ಡಿಸ್ಟಿಕಲ್ಲಿದೆ ಅಂತ ನಾವು ಹೇಳ್ಬೋದು. ದೇ ಎಕ್ಸ್ಟೆಂಡೆಡ್ ದೇರ್ ದ ಪ್ಯಾಟ್ರನೇಜ್ ಟು ಬುದ್ಧಿಸ್ಟ್ ಆಲ್ಸೋ. ಹಾಗೆಯೇ ಬೌದ್ಧರಿಗೂ ಕೂಡ ಏನು ಮಾಡಿದರು ಅಂತಂದರೆ ಇವರು ಪ್ರೋತ್ಸಾಹವನ್ನು ಕೂಡ ಅವರು ನೀಡಿದರು. ದೇ ಬಿಲ್ಟ್ ಬುದ್ಧಿಸ್ಟ್ ರಿಲಿಜಿಯಸ್ ಸೆಂಟರ್ಸ್ ಇನ್. ಅಷ್ಟಲ್ಲದೆ ಈ ಒಂದು ಬೌದ್ಧ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಅವರು ನಿರ್ಮಾಣ ಮಾಡಿದರು ಅಂತ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಎಲ್ಲೆಲ್ಲಿ ಮಾಡಿದರು ಬುದ್ಧಿಸ್ಟ್ ರಿಲಿಜಿಯನ್ ಸೆಂಟರ್ಸು? ಫಾರ್ ಎಕ್ಸಾಂಪಲ್ ನಾಸಿಕ್, ಕಾರ್ಲೆ, ಕನ್ನೇರಿ ಆ್ಯಂಡ್ ನೆಕ್ಸ್ಟ್ ಒನ್ ಅಮರಾವತಿ ಅಂತ ಹೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಇದು ದೇ ಬಿಲ್ಟ್ ಬುದ್ಧಿಸ್ಟ್ ರಿಲಿಜಿಯಸ್ ಸೆಂಟರ್ ಅಂದರೆ ಈ ಒಂದು ಬೌದ್ಧ ಧಾರ್ಮಿಕ ಕೇಂದ್ರಗಳನ್ನು ಎಲ್ಲೆಲ್ಲಿ ಸ್ಥಾಪಿಸಿದ್ರು ಅಂದರೆ ನಾಸಿಕ್, ಕಾರ್ಲೆ, ಕನ್ನೇರಿ, ಅಮರಾವತಿ ಅಂತ ನಾವು ಹೇಳ್ಬೋದು. ವರ್ಷಿಪಿಂಗ್ ಆಫ್ ಗಾಡ್ಸ್ ಲೈಕ್ ಗಣೇಶ, ವಿಷ್ಣು ಆ್ಯಂಡ್ ಸೂರ್ಯ ವರ್ ಇನ್ ಪ್ರಾಕ್ಟೀಸ್. ಅಷ್ಟಲ್ಲದೆ ಇವರ ಒಂದು ಕಾಲದಲ್ಲಿ ಗಣೇಶ, ವಿಷ್ಣು ಮತ್ತು ಸೂರ್ಯನ ಒಂದು ಆರಾಧನೆಯೂ ಕೂಡ ಇತ್ತು ಅಂತ ನಾವು ಹೇಳ್ಬೋದು. ಹಾಗೆಯೇ ಸೆಕೆಂಡ್ ಒನ್ ಯಾವುದು ಅಂದರೆ ಲಿಟ್ರೇಚರ್ ಆ್ಯಂಡ್ ಎಜುಕೇಷನ್. ಅದರಲ್ಲಿ ಯಾವ ಥರ ಕಾಂಟ್ರಿಬ್ಯೂಷನ್ಸ್ ಕೊಟ್ಟರು? ಯು ಸಿ ಫಸ್ಟ್, ಪ್ರಾಕೃತ್ ವಾಸ್ ದ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಫ್ ಶಾತವಾಹನಸ್. ಈ ಶಾತವಾಹನರ ಒಂದು ಲ್ಯಾಂಗ್ವೇಜಸ್ ಯಾವುದಾಯಿತು ಅಂದರೆ ಪ್ರಾಕೃತ್ ಅಂತ ಹೇಳ್ತಾರೆ. ಈ ಪ್ರಾಕೃತ್ ಭಾಷೆ ಅನ್ನೋದು ಅವರ ಒಂದು ಆಡಳಿತ ಭಾಷೆ. ದೇರ್ ಇನ್ಸ್ಕ್ರಿಪ್ಷನ್ಸ್ ಆರ್ ಆಲ್ಸೋ ಇನ್ ಪ್ರಾಕೃತ್ ಲ್ಯಾಂಗ್ವೇಜ್ ಆ್ಯಂಡ್ ಬ್ರಾಹ್ಮಿ ಸ್ಕ್ರಿಪ್ಟ್ ಅಂತ ಹೇಳ್ತಾರೆ. ಅಂದರೆ ಅವರ ಒಂದು ಶಾಸನಗಳಿದ್ವಲ್ವ, ಅವರು ಪ್ರಾಕೃತ್ ಭಾಷೆನಲ್ಲಿದ್ವು, ಹಾಗೆಯೇ ಬ್ರಾಹ್ಮಿ ಲಿಪಿನಲ್ಲಿದ್ವು, ಬ್ರಾಹ್ಮಿ ಸ್ಕ್ರಿಪ್ಟಲ್ಲಿತ್ತು ಅಂತ ನಾವು ಹೇಳ್ಬೋದು. ಅಷ್ಟಲ್ಲದೆ ಇವರಲ್ಲಿ ತುಂಬ ಫೇಮಸ್ ಆಗಿರೋಂಥ ಒಬ್ಬ ಕಿಂಗ್ ಯಾರು ಅಂದರೆ ಹಾಲ ಅಂತ ಹೇಳ್ಬೋದು. ಹಾಲ ರೋಟ್ ಎ ಬುಕ್ ಕಾಲ್ಡ್ ಗಾತ ಸಪ್ತಸತಿ ಇನ್ ಪ್ರಾಕೃತ್. ಅಷ್ಟಲ್ಲದೆ ಈ ಫೇಮಸ್ ಆಗಿರುವಂತಹ ಕಿಂಗ್ ಕೂಡ ಒಂದು ಕೃತಿನ ಬರೆದಿರ್ತಾರೆ. ಯಾವುದು ಅಂತಂದರೆ ಗಾತ ಸಪ್ತಸತಿ ಅಂತ ನಾವು ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ನೇಮ್ ದ ಬುಕ್ ರಿಟನ್ ಬೈ ಹಾಲ ಅಂದರೆ ಹಾಲ ಬರೆದಿರುವಂತಹ ಒಂದು ಪುಸ್ತಕ ಯಾವುದು ಅಂತಲೂ ಕೂಡ ನಿಮಗೆ ಕ್ವಶನ್ ಕೇಳ್ತಾರೆ. ಕೃತಿ ಯಾವುದು? ಹಾಲ ಅನ್ನುವಂಥ ರಾಜ ರಚಿಸಿದಂತಹ ಕೃತಿ ಯಾವುದು ಅಂತ. ಓಕೆನಾ? ಯಾವುದು ರಚಿಸಿದ್ದು? ಗಾತ ಸಪ್ತಸತಿ. ಅದು ಯಾವ ಲ್ಯಾಂಗ್ವೇಜಲ್ಲಿ ಅಂತಂದರೆ ಈ ಒಂದು ಪ್ರಾಕೃತ್ ಲ್ಯಾಂಗ್ವೇಜ್ ಅಂತ ನಾವು ಹೇಳ್ಬೋದು. ಗಾತ ಸಪ್ತಸತಿ 1 ಮಾರ್ಕ್ಸ್ ಕ್ವಶನ್ ಇದು. ಗುಣಾಢ್ಯ ರೋಟ್ ವಡ್ಡಕಥ. ಹಾಗೆಯೇ ಗುಣಾಢ್ಯ ಬರೆದಿರುವಂತಹ ಇನ್ನೊಬ್ರು ಯಾರು? ಗುಣಾಢ್ಯ. ಈ ಗುಣಾಢ್ಯ ಬರೆದಿರುವಂಥ ಕೃತಿ ಯಾವುದು ಅಂದರೆ ವಡ್ಡಕಥ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಯಾರು ಅಂತಂದರೆ ಸರ್ವವರ್ಮ ಅಂತ ಹೇಳ್ತಾರೆ. ಸರ್ವವರ್ಮ ರೋಟ್ ಕಾತಂತ್ರ ವ್ಯಾಕರಣ. ಲಿಸನ್, ಕಾತಂತ್ರ ವ್ಯಾಕರಣ ಅನ್ನುವಂಥ ಒಂದು ಕೃತಿನೂ ಕೂಡ ಅವರು ಬರೀತಾರೆ. 3 ಮೆಂಬರ್ಸ್ ಬರ್ತಾರೆ. ಫಸ್ಟ್ ಒನ್ ಹಾಲ, ಸೆಕೆಂಡ್ ಒನ್ ಗುಣಾಢ್ಯ ಆ್ಯಂಡ್ ಥರ್ಡ್ ಒನ್ ಸರ್ವವರ್ಮ. ಹಾಗೆಯೇ ಹಾಲ ಬರೆದಿರುವಂಥದ್ದು ಗಾತ ಸಪ್ತಸತಿ, ಗುಣಾಢ್ಯ ಬರೆದಿರುವಂಥದ್ದು ವಡ್ಡಕಥ, ಸರ್ವವರ್ಮ ಬರೆದಿರೋದು ಕಾತಂತ್ರ ವ್ಯಾಕರಣ. ನೆನ್ಪಿಡ್ಕೋಬೇಕು ಸ್ಟೂಡೆಂಟ್ಸ್ ನೀವು, ತುಂಬ ಇಂಪಾರ್ಟೆಂಟ್ ಇದು. ಅಷ್ಟಲ್ಲದೆ ಅಗ್ರಹಾರಸ್ ವರ್ ಎಸ್ಟಾಬ್ಲಿಷ್ಡ್ ಟು ಪ್ರೊವೈಡ್ ಎಜುಕೇಷನ್. ಅಗ್ರಹಾರಗಳನ್ನು ಕೂಡ ಅವರು ಯಾವುದಕ್ಕೆ ಪ್ರೊವೈಡ್ ಮಾಡಿದರು ಅಂದರೆ ಎಜುಕೇಷನ್ಗೆ ಅಂತ ಕೂಡ ನಾವು ಹೇಳಬಹುದು. ಶಿವಮೊಗ್ಗ ಡಿಸ್ಟ್ರಿಕ್ಟ್ ವಾಸ್ ದ ಮೇಜರ್ ಎಜುಕೇಷನಲ್ ಸೆಂಟರ್ಸ್. ತಾಳಗುಂದ ಆಫ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಒಂದು ತಾಳಗುಂದ ಅನ್ನುವಂಥದ್ದು ಕೂಡ ಶಿಕ್ಷಣಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸೆಂಟರ್ ಅಂತ ನಾವು ಹೇಳ್ಬೋದು. ಹಾಗೆಯೇ ಸೆಕೆಂಡ್ ಒನ್ ಯಾವುದು ಅಂದರೆ ಥರ್ಡ್ ಒನ್ ಆರ್ಕಿಟೆಕ್ಚರ್ ಅಂತ ನಾವು ಹೇಳ್ತೀವಿ. ಈ ಆರ್ಕಿಟೆಕ್ಚರ್ನ ನಾವು ನೋಡೋದಾದರೆ ವಾಸ್ತುಶಿಲ್ಪ. ಶಾತವಾಹನಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ದ ಫೀಲ್ಡ್ ಆಫ್ ಆರ್ಕಿಟೆಕ್ಚರ್. ಈ ಒಂದು ಅಪಾರವಾದಂಥ ಕೊಡುಗೆನ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಬೋದು. ಅಷ್ಟಲ್ಲದೆ ಮತ್ತೆ ನೆಕ್ಸ್ಟು ಮೆನಿ ಚೈತ್ಯಸ್,
ವಿಹಾರಸ್ ಆ್ಯಂಡ್ ನೆಕ್ಸ್ಟ್ ಒನ್ ಸ್ತೂಪಸ್ ವರ್ ಬಿಲ್ಟ್ ಇನ್ ದಿಸ್ ಪೀರಿಯಡ್. ಈ ಒಂದು ಪೀರಿಯಡಲ್ಲಿ ಅವರ ಒಂದು ಕಾಲದಲ್ಲಿ ಚೈತ್ಯಸ್ ಇರ್ಬೋದು, ವಿಹಾರಸ್ ಇರ್ಬೋದು ಮತ್ತು ಸ್ತೂಪಗಳು ಕೂಡ ಇಲ್ಲಿ ರಚನೆ ಆದವು ಅಂತ ನಾವು ಹೇಳ್ಬೋದು. ಚೈತ್ಯ ಈಸ್ ಎ ಪ್ರೇಯರ್ ಹಾಲ್ ಆಫ್ ಬುದ್ಧಿಸ್ಟ್ ಅಂತ ಹೇಳ್ತಾರೆ. ನಿಮಗಿಲ್ಲಿ ಕ್ವಶನ್ ಕೂಡ ರೈಸ್ ಆಗುತ್ತೆ, ವಾಟ್ ಈಸ್ ಎ ಚೈತ್ಯ ಅಂತ ಕೇಳ್ತಾರೆ. ಓಕೆನಾ? ಹಾಗಂದರೆ ಏನಿಲ್ಲಿ ಚೈತ್ಯ ಅಂತಂದರೆ, ಲಿಸನ್, ಚೈತ್ಯ ಈಸ್ ಎ ಪ್ರೇಯರ್ ಹಾಲ್ ಆಫ್ ಬುದ್ಧಿಸ್ಟ್ ಅಂದರೆ ಬೌದ್ಧರ ಪ್ರಾಥಮಿಕ ಮಂದಿರ ಅಂತ ಕೂಡ ನಾವು ಹೇಳ್ಬೋದು. ಪ್ರಾಥಮಿಕ ಮಂದಿರ. ಓಕೆನಾ? ಹಾಗೆಯೇ ವಿಹಾರಸ್ ಅಂತಂದರೆ ನೆಕ್ಸ್ಟ್ ಯಾವುದು? ವಿಹಾರಸ್ ಅಂತ ಹೇಳಿದರೆ ಇಲ್ಲಿ ವಿಹಾರ ಈಸ್ ಎ ಪ್ಲೇಸ್ ವೇರ್ ಬುದ್ಧಿಸ್ಟ್ ಮೋಂಕ್ಸ್ ಸ್ಟೇ ಅಂತ ಹೇಳ್ತಾರೆ. ಅಂದರೆ ಬೌದ್ಧ ಭಿಕ್ಷುಗಳು ವಾಸಿಸುವಂಥ ಒಂದು ತಾಣವನ್ನು ನಾವಿಲ್ಲಿ ವಿಹಾರ ಅಂತಲೂ ಕೂಡ ನಾವು ಹೇಳ್ತೀವಿ. ಚೈತ್ಯಸ್ ಆ್ಯಂಡ್ ವಿಹಾರಸ್ ಅಂತ ನಾವು ಹೇಳ್ಬೋದು. ಹಾಗೆಯೇ ಈ ಒಂದು ದ ಚೈತ್ಯ ಕಾರ್ಲೆ ಆಫ್ ಚೈತ್ಯ ಈಸ್ ಎ ಕಾರ್ಲೆ ಆಫ್ ಮಹಾರಾಷ್ಟ್ರ ಈಸ್ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ಈ ಒಂದು ಮಹಾರಾಷ್ಟ್ರದಲ್ಲಿರುವಂಥ ಇದು ತುಂಬಾ ಫೇಮಸ್ ಆಗಿರೋ ಅಂಥದ್ದು ಅಂತ ನಾವು ಹೇಳ್ಬೋದು. ಎ ವೈಟ್ ಮಾರ್ಬಲ್ ಸ್ತೂಪ ಅಟ್ ಅಮರಾವತಿ ಆಫ್ ಆಂಧ್ರ ಪ್ರದೇಶ ಈಸ್ ನಾನ್ ಫಾರ್ ಇಟ್ಸ್ ದ ಆರ್ಟಿಸ್ಟ್ ಕಾರ್ವಿಂಗ್ಸ್. ಹಾಗೆಯೇ ಅಮರಾವತಿಯಲ್ಲಿರುವಂತಹ ಒಂದು ಅಮೃತ ಶಿಲೆಯ ಸ್ತೂಪನೂ ಕೂಡ ತುಂಬ ಕಲಾತ್ಮಕವಾಗಿದೆ ಅಂತ ನಾವು ಹೇಳ್ಬೋದು. ಅಷ್ಟಲ್ಲದೆ ಕೆನ್ ಬಿ ಫೌಂಡ್ ಇನ್ ಕನಗನಹಳ್ಳಿ ಆಫ್ ಕಲಬುರ್ಗಿ ಡಿಸ್ಟ್ರಿಕ್ಟ್ ಆ್ಯಂಡ್ ಬನವಾಸಿ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ಹಾಗೆಯೇ ಕಲಬುರ್ಗಿ ಜಿಲ್ಲೆಯಲ್ಲಿರುವಂತಹ ಒಂದು ಕನಗನಹಳ್ಳಿ ಇರ್ಬೋದು. ನೆಕ್ಸ್ಟ್ ಒನ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಒಂದು ಬನವಾಸಿನಲ್ಲೂ ಕೂಡ ನಾವು ಇದನ್ನು ಕಾಣ್ಬೋದು. ಓಕೆನಾ? ತುಂಬ ಇಂಪಾರ್ಟೆಂಟ್ ಕ್ವಶನ್ ರೈಸ್ ಆಗ್ತಿರೋದನ್ನ ಹೇಳ್ತಾ ಹೋಗ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಟಾಪಿಕ್ ಟ್ರೇಡ್ ಆ್ಯಂಡ್ ಟೌನ್ಸು, ವ್ಯಾಪಾರ ಮತ್ತು ಪಟ್ಟಣಗಳು ಅಂತ ಹೇಳ್ತಾರೆ. ಲಿಸನ್, ವೆರಿ ಇಂಪಾರ್ಟೆಂಟ್ ಇದು. ದ ಪೀರಿಯಡ್ ಆಫ್ ಶಾತವಾಹನಸ್ ಎಂಜಾಯ್ಡ್ ದ ಎಕನಾಮಿಕ್ ಪ್ರಾಪರ್ಟಿ. ಹಾಗೆಯೇ ಈ ಶಾತವಾಹನರ ಆಳ್ವಿಕೆಯ ಕಾಲ ತುಂಬ ಎಕನಾಮಿಕಲಿ ತುಂಬ ಎಂಜಾಯ್ಡ್ ದ ಎಕನಾಮಿಕ್ ಪ್ರಾಪರ್ಟಿ, ಆರ್ಥಿಕ ಸಮೃದ್ಧಿಯ ಒಂದು ಕಾಲ ಅಂತ ನಾವು ಹೇಳ್ಬೋದು. ದ ಮೇನ್ ರೀಸನ್ ಫಾರ್ ದಿಸ್ ಈಸ್ ದ ಟ್ರೇಡ್. ಇದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಏನು? ಲಿಸನ್, ಯು ಸಿ, ಟ್ರೇಡ್ ದಟ್ ಟುಕ್ ಪ್ಲೇಸ್ ವಿತಿನ್ ದ ಕಂಟ್ರಿ ಆ್ಯಂಡ್ ಔಟ್ಸೈಡ್ ದಿ ಕಂಟ್ರಿ. ಅಂದರೆ ಅದಕ್ಕೆ ಕಾರಣ ಏನು ಅಂತಂದರೆ, ಏನು ಬಿರುಸಾಗಿ ನಡೀತಿದ್ದಂತಹ ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರ ಚಟುವಟಿಕೆಗಳು ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಎಕನಾಮಿಕಲಿ ಏನು ಅಂತಂದರೆ ಎಂಜಾಯ್ಡ್ ದ ಎಕನಾಮಿಕ್ ಪ್ರಾಪರ್ಟಿ. ಅವ್ರು ತುಂಬಾ ಸಮೃದ್ಧಿಯಾಗಿದ್ದರು. ಯಾಕೆ? ಮೇನ್ ರೀಸನ್ ಏನು? ದ ಮೇನ್ ರೀಸನ್ ಫಾರ್ ದಿಸ್ ಈಸ್ ದ ಟ್ರೇಡ್ ದಟ್ ಟುಕ್ ಪ್ಲೇಸ್ ವಿತಿನ್ ದ ಕಂಟ್ರಿ ಆ್ಯಂಡ್ ಔಟ್ಸೈಡ್ ದಿ ಕಂಟ್ರಿ. ನಮ್ಮ ದೇಶದ ಒಳಗೆ ಮತ್ತು ಹೊರಗೂ ಕೂಡ ತುಂಬ ಚೆನ್ನಾಗಿ ವ್ಯಾಪಾರಗಳು ನಡೀತಾ ಇದ್ವು. ಸೊ ಹಾಗಾಗಿ ಏನಾಗ್ತಿತ್ತು ಅಂದರೆ ಅವ್ರು ತುಂಬಾ ಎಂಜಾಯ್ಡ್ ದ ಎಕನಾಮಿಕ್ ಪ್ರಾಪರ್ಟಿ. ಮೆನಿ ಟೌನ್ಸ್ ಆಫ್ ಎಂಪೈರ್ ವರ್ ದಿ ಸೆಂಟರ್ ಆಫ್ ಟ್ರೇಡ್. ಹಾಗೆಯೇ ಅಷ್ಟಲ್ಲದೆ ತುಂಬ ವ್ಯಾಪಾರಿ ಕೇಂದ್ರಗಳು ಕೂಡ ಆಗಿದ್ದು. ಹಾಗೆಯೇ ದ ಟೌನ್ಸ್ ವರ್ ಕಾಲ್ಡ್ ಹ್ಯಾಸ್ ನಿಗಮಸ್. ಹಾಗೆಯೇ ಅಂಥ ಒಂದು ಪಟ್ಟಣಗಳನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ನಿಗಮಾಸ್ ಅಂತಲೂ ಕೂಡ ಹೇಳ್ತಾ ಇದ್ರು. ನಿಗಮಗಳು ಅಂತ ಕರಿತಾ ಇದ್ರು. ಫಾರ್ ಎಕ್ಸಾಂಪಲ್ ಯಾವ್ಯಾವ ಥರ ಅಂತಂದರೆ ಈ ಒಂದು ಪೈಥಾನ್ ಇರ್ಬೋದು, ಕಾರ್ಲೆ, ಕಂದೇರಿ, ಜುನಾರ್, ನಾಸಿಕ್ ಆಫ್ ಮಹಾರಾಷ್ಟ್ರ, ಇವೆಲ್ಲವೂ ಕೂಡ ಏನಾಯಿತು ಅಂದರೆ ನಿಗಮಸ್ ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ? ಹಾಗೆಯೇ ಧಾನ್ಯಕೇಟ ಆಫ್ ಆಂಧ್ರ ಪ್ರದೇಶ ಆ್ಯಂಡ್ ವೈಜಯಂತಿ ಆಫ್ ಉತ್ತರ ಕನ್ನಡ ಡಿಸ್ಟಿಕ್ ವರ್ ದ ಮೇನ್ ಸೆಂಟರ್ ಆಫ್ ದಿ ಟ್ರೇಡ್ ಅಂತ ಹೇಳ್ತಾರೆ. ಪ್ರಮುಖವಾದಂಥ ನಿಗಮಾಸ್ ಅಂತ ನಾವು ಹೇಳ್ತೀವಲ್ವ. ಸೊ ಇಲ್ಲಿ ನಿಮಗೆ ಶ್ರೇಣಿ ಅಂತ ಹೇಳ್ತಾರೆ. ಶ್ರೇಣಿ, ದ ಟೌನ್ಸ್ ಆ್ಯಡ್ ಸೊಸೈಟೀಸ್ ನೇಮ್ಡ್ ಶ್ರೇಣಿ. ಅಂದರೆ ಪಟ್ಟಣಗಳಲ್ಲಿದ್ದ ಶ್ರೇಣಿ ಎಂಬುವಂಥ ಒಂದು ಸಂಘಗಳು ಕೂಡ ಇದ್ವು, ಸೊಸೈಟೀಸು.
The towns had societies named Shreni. They were the groups formed by professionals and traders to protect their interest. ಅಂದರೆ ಈ ಒಂದು ವಿವಿಧ ಕಸುಬುದಾರರು ಏನು ಮಾಡ್ತಿದ್ರು ಅಂದರೆ ತಮ್ಮ ಒಂದು ಹಿತರಕ್ಷಣೆಗಾಗಿ ಕಟ್ಟಿಕೊಂಡಂಥ ಒಂದು ಸಂಘಗಳು ಅಂತ ನಾವು ಹೇಳ್ತೀವಿ. ಓಕೆನಾ? ಅಷ್ಟು ಫಾರ್ ಎಕ್ಸಾಂಪಲ್ ನಾವು ದಾನಿಕ ಶ್ರೇಣಿ ಅಂತ ಹೇಳ್ತಾರೆ. ಸೊಸೈಟಿ ಆಫ್ ಗ್ರೆಸರಿ ಮರ್ಚೆಂಟ್ಸ್, ಇದು ಯಾವುದು ಅಂದರೆ ಧಾನ್ಯ ವ್ಯಾಪಾರಿಗಳ ಒಂದು ಸಂಘ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆಯೇ ಈಚ್ ಶ್ರೇಣಿ ಹ್ಯಾಡ್ ಎ ಸೀನಿಯರ್ ಹೂ ವಾಸ್ ದ ಕಾಲ್ಡ್ ಹ್ಯಾಸ್ ಶೆಟ್ಟಿ ಅಂತ ಹೇಳ್ತಾರೆ. ಏನು ಶ್ರೇಷ್ಠಿ ಅಥವಾ ಶೆಟ್ಟಿ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಶ್ರೇಣಿಯಲ್ಲಿ ಒಬ್ಬ ಹಿರಿ ಮನುಷ್ಯ ಇರ್ತಿದ್ರಲ್ವ, ಸೊ ಇವ್ರನ್ನ ಏನಂತ ಕರಿತಾ ಇದ್ರು ಅಂದರೆ ಶ್ರೇಷ್ಠಿ ಅಥವಾ ಸೆಟ್ಟಿ ಅಂತಲೂ ಕೂಡ ಕರಿತಾ ಇದ್ರು. ಸೊ ದ ಶೆಟ್ಟೀಸ್ ವರ್ ಯೂಸ್ಲಿ ರಿಚ್. ಯಾವಾಗಲೂ ಶೆಟ್ಟಿಗಳೇನಾದ್ರು ತುಂಬ ಅವರು ಯೂಸ್ಲಿ ನಾವು ಶೆಟ್ರು ಏನಾಗಿರ್ತಾರೆ ಅಂದರೆ ತುಂಬ ರಿಚ್ ಆಗಿರುವಂಥದ್ದು. ಒನ್ ಸಚ್ ಸೆಸ್ಟಿ ಹ್ಯಾಡ್ ಬಿಲ್ಟ್ ಎ ಚೈತ್ಯ ಹಟ್. ಕಾರ್ಲೈ, ಬುಲ್ಲಕ್, ಕಾರ್ಸ್, horses and donkeys were used for inland cargo movement. ಕಾರ್ಲೆ ಅಂದರೆ ಈ ಒಂದು ವ್ಯಾಪಾರ ವಹಿವಾಟುಗಳನ್ನು ಯಾವುದ್ರ ಮೂಲಕ ಮಾಡ್ತಾಯಿದ್ರು ಅಂತಂದರೆ ಬುಲ್ಲಕ್ ಇರ್ಬೋದು, ಕಾರ್ಸ್ ಇರ್ಬೋದು, ಆರ್ಸ್ ಇರ್ಬೋದು, ಡಾಂಕೀಸ್, ಇವೆಲ್ಲದ್ರ ಜೊತೆಯಲ್ಲೂ ಕೂಡ ಅವರು ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ರು. The foreign trade was thought the ports on the west and east coast of the empire. ಅಂದರೆ ದೇಶ ವಿದೇಶಗಳಲ್ಲೆಲ್ಲ ಮತ್ತು ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಒಂದು ಬಂದರುಗಳ ಮೂಲಕನೂ ಸಹ ಇಲ್ಲಿ ಏನಾಗ್ತಿತ್ತು ಅಂತಂದರೆ ಅವರ ಒಂದು ವ್ಯಾಪಾರ ನಡೀತಾ ಇತ್ತು ಅಂತ ಕೂಡ ನಾವು ಹೇಳ್ತೀವಿ. ಓಕೆನಾ? ಇಲ್ಲೂ ಕೂಡ ನಿಮಗೆ ಕ್ವಶನ್ ರೈಸ್ ಆಗುತ್ತೆ. ವಾಟ್ ಈಸ್ ಎ ಶ್ರೇಣಿ ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ನೇಮ್ ದ ಇಂಪಾರ್ಟೆಂಟ್ ನಿಗಮಸ್ ಟೌನ್ಸ್ ಆಫ್ ದಿ ಶಾತವಾಹನಸ್ ಅಂತ ಕೂಡ ನಿಮಗೆ ಕ್ವಶನ್ ರೈಸ್ ಆಗುತ್ತೆ. ಸ್ಟೂಡೆಂಟ್ಸ್ ನೋಡ್ಕೋಬೇಕು ಅದನ್ನು. ಓಕೆನಾ? ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಟಾಪಿಕ್ ಪ್ಲೀಸ್ ಆಸ್ಕ್ ದಿ ಕ್ವಶನ್. ಓಕೆ ಸ್ಟೂಡೆಂಟ್ಸ್, now take the homework. First one is, who was the greatest king of Shatavahanas? Second one question, what was the title given to Gautamiputra Shatakarni? And third one, what is a Chaitya? Fourth one is, name the book written by Allah. And next, fifth one, name the important nigamas or towns of Shatavahanas. And next, sixth one, what is a Shreni? Okay na? Thank you students.